ನಮಸ್ಕಾರ ಸ್ನೇಹಿತರೆ, ಚಿತ್ತಾರ ಅರ್ಪಿಸುವ ಸಿನಿಮಾ ರಿವ್ಯೂ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ರವಿ ಬಸ್ರೂರ್ ಮತ್ತು ತಂಡದ ಪರಿಶ್ರಮದಿಂದ ಹೊರಬಂದಿರುವಂತಹ ವೀರ ಚಂದ್ರಹಾಸ ಸಿನಿಮಾ ಕಳೆದ ಶುಕ್ರವಾರ ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಸಿನಿಮಾ ಬಿಡುಗಡೆಯಾಗಿ 1 ವಾರ ಆಗಿದೆ. ಇಷ್ಟು ಲೇಟ್ ಆಗಿ ರಿವ್ಯೂ ಮಾಡ್ತಾ ಇರೋದಕ್ಕೆ ಕ್ಷಮೆ ಇರ್ಲಿ. ನಿನ್ನೆ ಸಿನಿಮಾ ನೋಡೋದಕ್ಕೆ ಸಮಯ ಸಿಕ್ತು, ಹಾಗಾಗಿ ಇವತ್ತು ಈ ಸಿನಿಮಾದ ರಿವ್ಯೂನ ಮಾಡ್ತಾ ಇದ್ದೀನಿ. ಇಗ್ನೋರ್ ಮಾಡಬಹುದಾದಂತಹ ಸಿನಿಮಾ ಅಂತ ಅನ್ಸಿದ್ರೆ ಬಹುಶಃ ರಿವ್ಯೂ ಮಾಡ್ತಾ ಇರ್ಲಿಲ್ವೇನೋ. ಆದ್ರೆ ಈ ರೀತಿಯ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಅಚಲವಾದಂತಹ ಕನ್ವಿಕ್ಷನ್ ಇರ್ಬೇಕಾಗತ್ತೆ, ಕಲೆಯ ಬಗ್ಗೆ ಅಪಾರ ಒಲವಿರ್ಬೇಕಾಗತ್ತೆ. ರವಿ ಬಸ್ರೂರ್ ಅವರ ಕನ್ವಿಕ್ಷನ್ ಮತ್ತು ಡೆಡಿಕೇಶನ್ಗೆ ಈ ರಿವ್ಯೂ ವಿಡಿಯೋ ಒಂದು ಸಣ್ಣ ಅಪ್ರಿಸಿಯೇಷನ್ ಅಷ್ಟೇನೆ. ಹಾಗಾಗಿ ಈ ವಿಡಿಯೋನ ಕಡೆ ತನಕ ನೋಡಿ. ಸ್ನೇಹಿತರೆ, ಯಕ್ಷಗಾನ ಮತ್ತು ಸಿನಿಮಾ ಇವೆರಡೂ ಬೇರೆ ಬೇರೆ ಕಲಾ ಪ್ರಕಾರಗಳಾಗಿ ತನ್ನದೇ ಆದಂತಹ ವೈಶಿಷ್ಟ್ಯತೆಗಳನ್ನ ಹೊಂದಿದ್ರು ಕೂಡ ಕನ್ನಡ ಭಾಷೆಯ ಅಸ್ಮಿತೆಯ ಉಳಿವಿಗೆ ವೇದ ಪುರಾಣದ ಕಥೆಗಳನ್ನ ತಲೆತಲಾಂತರದಿಂದ ಯಥಾವತ್ತಾಗಿ ಅನಾವರಣ ಮಾಡಿಕೊಂಡು ಬರ್ತಾ ಇರುವಂತಹ ಹಿನ್ನೆಲೆಗೆ ಮತ್ತು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಏರಿರುವಂತಹ ಎತ್ತರಕ್ಕೆ ತಾಳೆ ಹಾಕಿ ನೋಡುವಾಗ ಕರುನಾಡಿಗೆ ಸಿನಿಮಾಗಿಂತಲೂ ಯಕ್ಷಗಾನದ ಕೊಡುಗೆ ತುಂಬಾನೇ ದೊಡ್ಡದು. ಇವೆರಡನ್ನ ಒಟ್ಟುಗೂಡಿಸಿ ಕಲಾ ರಸಿಕರಿಗೆ ವಿಶಿಷ್ಟ ಅನುಭವ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವ ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಮತ್ತು ತಂಡ ವೀರ ಚಂದ್ರಹಾಸ ಸಿನಿಮಾ ಮೂಲಕ ಮಾಡಿದೆ. ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಮತ್ತು ಯಕ್ಷಗಾನದ ಇತಿಹಾಸದಲ್ಲಿ ಈ ಪ್ರಯತ್ನ ಒಂದು ಮೈಲಿಗಲ್ಲು ಅಂತ ಯಾವುದೇ ಅನುಮಾನ ಇಲ್ಲದೆ ಹೇಳ್ಬಹುದು. ದಕ್ಷಿಣ ಕನ್ನಡ ಭಾಗದವನಾಗಿ ವೀರ ಚಂದ್ರಹಾಸ ಯಕ್ಷಗಾನ ಪ್ರಸಂಗವನ್ನ ರಂಗದಲ್ಲಿ ನೋಡಿದಾಗ ಎಷ್ಟು ಖುಷಿ ಕೊಡ್ತಾ ಇತ್ತೋ, ಕೆಲವೊಂದು ಸಿನಿಮ್ಯಾಟಿಕ್ ಲಿಬರ್ಟಿಗಳ ಮೂಲಕ ಸಿನಿಮಾ ಆಗಿ ತೆರೆ ಮೇಲೆ ನೋಡಿದಾಗ್ಲೂ ಕೂಡ ಅಷ್ಟೇ ಖುಷಿ ಕೊಡ್ತು. ಮೂಲ ಯಕ್ಷಗಾನ ಪ್ರಸಂಗಕ್ಕೆ ಯಾವುದೇ ಚ್ಯುತಿ ಬಾರದಂತೆ, ಯಾವುದೇ ಮಸಾಲೆಯನ್ನ ಆಡ್ ಮಾಡದೇನೆ ಜವಾಬ್ದಾರಿಯಿಂದ ಸಿನಿಮಾ ಮಾಡಿರೋದು ರವಿ ಬಸ್ರೂರ್ ಅವರ ಹೆಗ್ಗಳಿಕೆ ಅಂತಾನೆ ಹೇಳ್ಬೋದು. ಇನ್ನು ಯಕ್ಷಗಾನವನ್ನ ನೋಡದೇ ಇರೋದವರಿಗೆ ಈ ಸಿನಿಮಾದಿಂದ ಅದರ ಬಗೆಗಿನ ಆಸಕ್ತಿ ಇಮ್ಮಡಿಯಾಗಬಹುದು ಅನ್ನೋದು ನನ್ನ ಭಾವನೆ. ಅಕಸ್ಮಾತ್ ಅದಾದ್ರೆ ಈ ತಂಡದ ಪ್ರಯತ್ನ ಗೆದ್ದ ಹಾಗೇನೆ ಲೆಕ್ಕ. ಇನ್ನು ಈ ವೀರ ಚಂದ್ರಹಾಸ ಯಾರು, ಆತನ ಹಿನ್ನೆಲೆ ಏನು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರನೆ. ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಚಂದ್ರಹಾಸನ ಕಥೆಯನ್ನ ವಿವರಿಸಲಾಗಿದೆ. ಭಿಕ್ಷುಕನಾಗಿದ್ದ ಚಂದ್ರಹಾಸ ಕುಂತಲ ರಾಜ್ಯದ ಮಂತ್ರಿ ದುಷ್ಟ ಬುದ್ಧಿಯ ಕಪಿಮುಷ್ಟಿಯಿಂದ ತಪ್ಪಿಸ್ಕೊಂಡು ಕುಂತಲದ ಸಾಮಂತನಾದ ಕುಳಿಂದನ ಸಾಕು ಮಗನಾಗಿ ಬೆಳೆದು ಮುಂದೆ ದುಷ್ಟ ಬುದ್ಧಿಯ ಪುತ್ರಿ ವಿಷಯೆಯನ್ನ ವರಿಸಿ ಹೇಗೆ ಕುಂತಲ ರಾಜ್ಯದ ಸಾಮ್ರಾಟನಾದ ಅನ್ನೋದು ಈ ಸಿನಿಮಾದ 1 ಲೈನ್ ಸ್ಟೋರಿ. ಈಗಾಗಲೇ ಡಾಕ್ಯುಮೆಂಟ್ ಆಗಿರುವಂತಹ ಚಂದ್ರಹಾಸನ ಮೂಲ ಕಥೆಗೆ ಸಮಸ್ಯೆ ಆಗದಂತೆ ಶಿವಣ್ಣ ಅವರನ್ನ ನಾಡಪ್ರಭು ಶಿವಪುಟ್ಟ ಸ್ವಾಮಿಯಾಗಿ ಪ್ರೆಸೆಂಟ್ ಮಾಡಿದ್ದು ಚೆನ್ನಾಗಿತ್ತು. ಶಿವಣ್ಣ ಫಸ್ಟ್ ಹಾಫ್ ಅಲ್ಲಿ ಸಿನಿಮಾದ ಶುರುವಲ್ಲಿ ಒಂದ್ಸಲ ಕಾಣಿಸ್ಕೊಳ್ತಾರೆ, ಕೊನೆಗೆ ಕ್ಲೈಮ್ಯಾಕ್ಸ್ ನಲ್ಲಿ ಒಂದ್ಸಲ ಬರ್ತಾರೆ. ಕಡಿಮೆ ಸ್ಕ್ರೀನ್ ಟೈಮ್ ಇದ್ರೂ ಕೂಡ ಅವರ ಪರ್ಫಾರ್ಮೆನ್ಸ್ ಆಪ್ಟ್ ಆಗಿತ್ತು. ಶಿವಣ್ಣನಿಗೆ ಯಕ್ಷಗಾನದ ವೇಷ ಚೆನ್ನಾಗಿ ಒಪ್ತಾ ಇತ್ತು. ಅವರನ್ನ ಬಿಟ್ರೆ ಗರುಡ ರಾಮ್, ಚಂದನ್ ಶೆಟ್ಟಿ, ಪುನೀತ್ ರುದ್ರನಾಗ್ ಮುಂದಿನ ಪಾರ್ಟ್ಗೆ ಲೀಡ್ ಕೊಡೋದಕ್ಕೆ ಕ್ಲೈಮ್ಯಾಕ್ಸ್ ನಲ್ಲಿ ಬರ್ತಾರೆ. ಅದರ ಪರಿಕಲ್ಪನೆ ಕೂಡ ತುಂಬಾ ಚೆನ್ನಾಗಿತ್ತು. ಅಷ್ಟೇ ಅಲ್ಲ, AI ಬಳಸಿ ಅಣ್ಣ ಅವರನ್ನ ಮತ್ತೆ ಅಪ್ಪು ಅವರನ್ನ ಯಕ್ಷಗಾನ ವೇಷದಲ್ಲಿ ನೋಡೋದಕ್ಕೂ ಕೂಡ ಖುಷಿ ಆಯ್ತು. ಇಡೀ ಸಿನಿಮಾದಲ್ಲೂ AI, ಕಂಪ್ಯೂಟರ್ ಗ್ರಾಫಿಕ್ಸ್, VFX ಶಾರ್ಟ್ಸ್ ಹಲವಾರು ಕಡೆ ಬಳಕೆ ಆಗಿದೆ. CG ಅಳವಡಿಸಿರುವಂತಹ ಸೀನ್ ನಂತರ ನಾರ್ಮಲ್ ಸೀನ್ ನೋಡುವಾಗ ಆ ಚೇಂಜ್ ಓವರ್ ಗೊತ್ತಾಗ್ತಾ ಇತ್ತು. ಒಂದಿಡೀ ಯಕ್ಷಗಾನದ ಪ್ರಸಂಗವನ್ನ ರಂಗದಲ್ಲಿ ನೋಡಿ ಆಸ್ವಾದಿಸಿರುವ ನನಗೆ ಸಂದರ್ಭಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ಲೊಕೇಶನ್ ಗಳಲ್ಲಿ ಬೇರೆ ಬೇರೆ ಆಂಗಲ್ ನಲ್ಲಿ ಕ್ಯಾಮ್ರಾ ಇಟ್ಟು ಕತೆ ಪ್ರೋಗ್ರೆಸ್ ಆಗೋದು ನೋಡೋದಕ್ಕೇನೆ ಇಂಪ್ರೆಸಿವ್ ಅನ್ನಿಸ್ತು. ಎಸ್ಪೆಷಲಿ ಇಂಟರ್ವೆಲ್ ಬ್ಲಾಕ್ ನಲ್ಲಿ ಸಿಂಹದ ಜೊತೆಗೆ ಚಂದ್ರಹಾಸ ಸೆಣಸಾಡುವಂತಹ ಸೀನ್ ಬರುತ್ತೆ. ಅಲ್ಲಿನ VFX ಅಷ್ಟು ಉತ್ಕೃಷ್ಟವಾಗಿ ಇಲ್ಲದಿದ್ರು ಕೂಡ ಓವರ್ ಆಲ್ ಔಟ್ಕಮ್ ಚೆನ್ನಾಗಿತ್ತು. ಅಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಖತ್ತಾಗಿತ್ತು. ಹಾಗೇನೆ ಇಡೀ ಸಿನಿಮಾದಲ್ಲಿ ಚಂಡೆ, ಮದ್ದಳೆ, ಹಾರ್ಮೋನಿಯಂ ಸದ್ದುಗಳ ಜೊತೆಗೆ ರವಿ ಬಸ್ರೂರ್ ಅವರ ಸಂಗೀತದ ಕೈಚಳಕ ಚೆನ್ನಾಗಿ ಬ್ಲೆಂಡ್ ಆಗಿತ್ತು. ಕೆಲವೊಂದ್ ಕಡೆ BGM ತುಂಬಾ ಲೌಡ್ ಅಂತ ಅನ್ನಿಸ್ತು. ಬಹಳ ಕಡೆ ಸೀನ್ಗಳು BGM ನಿಂದ ಎಲಿವೇಟ್ ಕೂಡ ಆದವು. ಇದನ್ನೆಲ್ಲ ಹೊರತುಪಡಿಸಿದ್ರೆ ಈ ಸಿನಿಮಾದಲ್ಲಿ ಇರುವಂತಹ ಕಥೆ ಯಾವ ಕಮರ್ಷಿಯಲ್ ಸಿನಿಮಾದಲ್ಲಿರುವಂತಹ ಕಥೆಗೆ ಹೋಲಿಕೆ ಮಾಡಿದ್ರೆ ಕಮ್ಮಿ ಏನಿಲ್ಲ. ಸಿನಿಮಾದಲ್ಲಿ ಹೀರೋಯಿಸಂ ಇದೆ, ಸೆಕೆಂಡ್ ಹಾಫ್ ಅಲ್ಲಿ ಒಳ್ಳೆ ಕಾಮಿಡಿ ಇದೆ, ಎಲ್ಲಕ್ಕಿಂತ ಮಿಗಿಲಾಗಿ ಒಂದೊಳ್ಳೆ ಕಥೆ ಇದೆ. ಅದ್ರ ಜೊತೆಗೆ ನುರಿತ ಯಕ್ಷಗಾನ ಕಲಾವಿದರ ಅಭಿನಯ ಸಾಮರ್ಥ್ಯ ಈ ಸಿನಿಮಾವನ್ನ ಎಲ್ಲಾ ರೀತಿಯಲ್ಲೂ ಶ್ರೀಮಂತವಾಗಿಸಿದೆ. ಕರಾವಳಿ ಭಾಗದವರಿಗೆ ಈ ಸಿನಿಮಾ ಹಬ್ಬ. ಬೇರೆಯವರು ಯಾವುದೇ ಪೂರ್ವಗ್ರಹ ಪೀಡಿತ ಮನಸ್ಥಿತಿ ಇಲ್ದೇನೆ ಕೇವಲ ಕಲೆಯನ್ನ ಆರಾಧಿಸುವ ಮೈಂಡ್ ಸೆಟ್ ಇದ್ರೆ ಈ ಸಿನಿಮಾ ನಿಮಗೆ ಒಂದೊಳ್ಳೆ ಅನುಭವ ಕೊಡೋದು ಕನ್ಫರ್ಮ್. ರವಿ ಬಸ್ರೂರ್ ಮತ್ತು ತಂಡದ ಪ್ರಯತ್ನ ಈಗಾಗಲೇ ಗೆದ್ದಿದೆ. ತನ್ನ ಇಡೀ ದುಡಿಮೆಯನ್ನ ಈ ಸಿನಿಮಾ ಮೇಲೆ ಸುರಿದಿದ್ದೀನಿ ಅಂತ ರವಿ ಬಸ್ರೂರ್ ಹೇಳ್ಕೊಂಡಿದ್ದಾರೆ. ಕಮರ್ಷಿಯಲಿ ಯುನಿಕ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಗುರುತಿಸಿಕೊಂಡಿದ್ದವರು ತಮ್ಮ ಮೂಲದ ಕಲೆಯನ್ನ, ಕಲಾವಿದರನ್ನ, ಸಂಸ್ಕೃತಿಯನ್ನ ಹೊಸ ಟ್ರೆಂಡ್ಗೆ ಅನುಗುಣವಾಗಿ ಹೊಸ ರೂಪದಲ್ಲಿ ಪ್ರಸ್ತುತಪಡಿಸಿ ಹಳೆ ಕಲೆಯನ್ನ ಜೀವಂತವಾಗಿಡುವಂತಹ ಅವರ ಪ್ರಯತ್ನಕ್ಕೆ ಈಗಾಗಲೇ ಜಯ ಸಿಕ್ಕಿದೆ. ಇನ್ನಷ್ಟು ಈ ರೀತಿಯ ಪ್ರಯತ್ನಗಳು ಆಗ್ಲಿ ಇದನ್ನ ಆಶಿಸುತ್ತಾ
ನನ್ನ ರಿವ್ಯೂ ಅನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.